ಒಂದಿಲ್ಲೊಂದು ಬೆಲೆಗಳು ಏರಿಕೆಯಾಗ್ತಲೇ ಇವೆ. ಗ್ರಾಹಕರು ಮಾತ್ರ ಇದರ ಬಿಸಿ ಅನುಭವಿಸುತ್ತಿದ್ದಾರೆ. ಇದರ ಮಧ್ಯೆ ಈಗ ಗ್ರಾಹಕರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರೇಟ್ ಕಣ್ಣೀರು ಹಾಕಿಸಲಿದೆ. ಬರ್ತಾ ಬರ್ತಾ ಜಾಸ್ತಿನೇ ಬೆಲೆ ಆಗ್ತಾ ಇದೆ. ಇದೇ ತರನೇ ಆಗ್ತಾ ಇದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಸಾಧ್ಯನಿಲ್ಲ, ಏನಿಲ್ಲ, ಹೊಟ್ಟೆಗೆ ತಡೀರ್ ಬಟ್ಟೆ ಹಾಕೊಂಡು ಮಲ್ಕೊಳ್ಳೋದು ಇನ್ಮೇಲೆ. ಇದೇ ತರ ಆದ್ರೆ ಬಡವ್ರ ಬಗ್ರೆಲ್ಲ ಬದುಕೋದಾದ್ರೆ ಹೆಂಗ್ ಬದುಕಬೇಕು? ಮಸಾಲೆ ಅಡುಗೆಯ ಮಹಾರಾಜ ಈರುಳ್ಳಿ ಶತಕದ ಗಡಿಯತ್ತ ಓಡ್ತಿದೆ. ಸೈಕ್ಲೋನ್ ಎಫೆಕ್ಟ್ನಿಂದ ಈರುಳ್ಳಿ ನಷ್ಟವಾಗಿದೆ. ಜೊತೆಗೆ ಹೊರ ರಾಜ್ಯಗಳಿಂದ ಬರಬೇಕಿದ್ದ ಲೋಡ್ ಕೂಡ ಬಂದಿಲ್ಲ. ಇದರಿಂದ ಬೇಡಿಕೆಗೆ ತಕ್ಕಷ್ಟು ಮಾರ್ಕೆಟ್ಗೆ ಈರುಳ್ಳಿ ಬೆಳ್ಳುಳ್ಳಿ ಆವಕವಾಗ್ತಿಲ್ಲ. ಹೀಗಾಗಿ ಸದ್ಯ ಉತ್ತಮ ಈರುಳ್ಳಿ ಬೆಲೆ ಮಾರುಕಟ್ಟೆಯಲ್ಲಿ ಕೆಜಿಗೆ 70 ರಿಂದ 80 ರೂಪಾಯಿ ಆಗಿದೆ. ಹೀಗಾಗಿ ಮಹಿಳೆಯರು ಕಂಗಾಲಾಗಿದ್ದಾರೆ. ತಿಂಗಳಿಗೆ ಏನಿಲ್ಲ ಅಂತಂದ್ರೆ 5 ಕೆಜಿ ತಗೊಳ್ತಾ ಇದ್ದೀವಿ. ಇವಾಗ 2 ಕೆಜಿ ಹತ್ತ ಬರ್ತಾ ಇದೆ. ಪ್ರತಿ ಒಂದು ಅಡುಗೆನಲ್ಲೂ ಏನಿಲ್ಲ ಅಂತಂದ್ರೆ 1-2 ಇವಾಗ ಅದನ್ನು ನಿಲ್ಲಿಸ್ಬಿಟ್ಟಿದೀವಿ. ಇದೇ ತರನೇ ಆಗ್ತಾ ಇದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಸಾಧ್ಯನಿಲ್ಲ, ಏನಿಲ್ಲ, ಹೊಟ್ಟೆಗೆ ತಡೀರ್ ಬಟ್ಟೆ ಹಾಕೊಂಡು ಮಲ್ಕೊಳ್ಳೋದು ಇನ್ಮೇಲೆ. ಆಗದೇ ಇಲ್ಲ. ಈರುಳ್ಳಿ ಇಲ್ಲ ಅಂದ್ರೆ ಆಗಲ್ಲ, ಟೊಮೊಟೊ ಇಲ್ಲ ಅಂದ್ರೆ ಆಗಲ್ಲ, ಒಂದು ಬೆಳ್ಳುಳ್ಳಿ ಇಲ್ಲ ಅಂದ್ರೂ ಆಗದೇ ಇಲ್ಲ. ರೇಟ್ಗಳು ಮಾತ್ರ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಸಂಬಳಗಳೆಲ್ಲ ಏನು ಜಾಸ್ತಿ ಮಾಡಲ್ಲ. ಇನ್ನು ಕೆಜಿ ಬೆಳ್ಳುಳ್ಳಿ 450 ರಿಂದ 500 ರೂಪಾಯಿಗೆ ಸೇಲ್ ಆಗ್ತಿದೆ. ಇದರಿಂದಾಗಿ ಜನಸಾಮಾನ್ಯರ ಜೊತೆ ಹೋಟೆಲ್ನವರು ಕೂಡ ಬೆಳ್ಳುಳ್ಳಿ ಖರೀದಿಗೆ ಆಲೋಚಿಸುತ್ತಿದ್ದಾರೆ. ಇಲ್ಲಿ ಒಂದು ನಿಗದಿತ ಬೆಲೆ ಅಂದರೆ 20 ರೂಪಾಯಿಂದ ಹಿಡಿದು 70 ರೂಪಾಯಿ ತನಕ ನಾವು ಇಲ್ಲಿ ಹೋಲ್ಸೇಲ್ ದರ ಇದೆ. ಬೆಂಗಳೂರು ನಮ್ಮ ಮಾರ್ಕೆಟಲ್ಲಿ APMC ಮಾರ್ಕೆಟಲ್ಲಿ ಬೆಳ್ಳುಳ್ಳಿನೇ ಅಷ್ಟೇ. ಎಲ್ಲ ಮಳೆ ಬಂದು ಬೆಳೆ ಹಾಳಾಗಿದೆ. ಈರುಳ್ಳಿ ಅಂತಾನೆ ಅಲ್ಲ, ಎಲ್ಲ ಬೆಳೆನೂ ಹಾಳಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಅಡುಗೆಯನ್ನ ಕಲ್ಪಿಸಿಕೊಳ್ಳಲು ಮಹಿಳೆಯರಿಗೆ ಸಾಧ್ಯವೇ ಇಲ್ಲ. ಇಂಥದ್ರಲ್ಲಿ ಅಡುಗೆ ಮನೆಯ ಹಾಟ್ ಫೇವರೇಟ್ ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿರೋದು ನಿಜವಾಗಿಯೂ ಗೃಹಿಣಿಯರ ನಿದ್ದೆ ಕೆಡಿಸಿರೋದಂತೂ ಸುಳ್ಳಲ್ಲ. ಕಿರಣ್ ಸೂರ್ಯ, TV9 ಬೆಂಗಳೂರು.